ಜೆಡಿಗೆ ಗೌತಮ್ ವಾರ್ನಿಂಗ್. ದಿಯಾ ಮುಂದೆ ಜೈ ರೋಷಾವೇಶ. ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ಭೂಮಿಕಾ ಮಧ್ಯೆ ಮೂಡಿದ್ದ ಕತ್ತಲ ಕಾರ್ಮೋಡ ಸರಿದು ಪ್ರೀತಿ ಚಿಗುರಿದೆ. ಪ್ರೇಕ್ಷಕರು ಅಂದುಕೊಂಡ ಹಾಗೆ ಗಂಡ ಹೆಂಡತಿ ಒಂದಾಗಿದ್ದಾರೆ. ಈ ವಿಚಾರ ಕೇಳಿ ಜಯದೇವನಿಗೆ ಸ್ವತಃ ಹೋಗಿ ಗೌತಮ್ ಹೇಳಿದ್ದು ಕತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಅಪ್ಪುಗೆ ಹೆದರಿಸಿದ್ದ ಜಿಡಿಗೆ ಗೌತಮ್ ಮತ್ತೆ ತಮ್ಮ ಕದರ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ಆಗ ಇಬ್ಬರ ಮಧ್ಯೆ ಮಾತಿನ ಸಮರ ಕೂಡ ನಡೆದಿದೆ. ಅದೇನೋ ಬಂದು ಧಿಮಾಕಿನಿಂದ ಆಸ್ತಿ ಪೇಪರ್ಗೆ ಸಹಿ ಮಾಡಿ ಬಿಸಾಡ್ ಹೋಗಿದ್ದೆ. ಯಾಕೆ ನಿನಗೆ ಗೊತ್ತಿರ್ಲಿಲ್ವಾ? ಆಸ್ತಿ ಪೇಪರ್ಗೆ ನೀನೊಬ್ಬನ ಸಹಿ ಹಾಕಿದ್ರೆ ಆಗೋದಿಲ್ಲ, ನಿನ್ ಹೆಂಡತಿ ಸಹಿ ಬೇಕು ಅಂತ. ಹಾಗಾಗಿ ನಾನು ಇಬ್ರ ಹಿಂದೆ ಬಿದ್ದೆ. ಇನ್ನು ನನ್ನ ಆಸ್ತಿ ನಾನ್ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಮಲ್ಲಿಗೆ ಸೈನ್ ಮಾಡು ಅಂದ್ರೆ ಅವಳು ಏನೆಲ್ಲಾ ಮಾತಾಡಿದ್ಲು ಗೊತ್ತಾ ಅಂತ ಗೌತಮ್ ಮುಂದೆ ಜೈ ಹೇಳಿದ್ದಾನೆ. ತಮ್ಮನ ಮಾತಿಗೆ ಗೌತಮ್ ಸರಿಯಾಗಿಯೇ ತಿರುಗೇಟ್ ಕೊಟ್ಟಿದ್ದಾರೆ. ನನಗೆ ಈಗಲೂ ನಿನಗೆ ಕೊಟ್ಟಿರೋ ಆಸ್ತಿಯನ್ನ ಕಿತ್ತಿಕೊಳ್ಳುವ ಅಧಿಕಾರ ಇದೆ. ಆದ್ರೆ ದಿವಾನ್ಗೆ ಕೊಟ್ಟಿರೋದನ್ನ ಕಿತ್ತಿಕೊಳ್ಳುವ ಅಭ್ಯಾಸ ಇಲ್ಲ. ಕೊಟ್ಟು ಅಭ್ಯಾಸ ಇದೆ. ನಾನು ನನ್ನ ಮಗನ ಇಲ್ಲಿಗೆ ಯಾಕೆ ಕರ್ದ್ಕೊಂಡ್ ಬಂದೆ ಅಂದ್ರೆ ನೀನು ಭಯಕ್ಕೆ ಯೋಗ್ಯನಲ್ಲ, ತಿರಸ್ಕಾರಕ್ಕೆ ಯೋಗ್ಯ ಅನ್ನೋದನ್ನ ತೋರ್ಸೋದಕ್ಕೆ. ನಿನಗೆ ಏನ್ ಬೇಕು ಕೇಳು ಕೊಡ್ತೇನೆ, ಎಲ್ಲಿ ಸೈನ್ ಮಾಡ್ಬೇಕು ಹೇಳು ಮಾಡ್ತೇನೆ. ಆದ್ರೆ ನಮ್ಮವರ ತಂಟೆಗೆ ಆಗಲಿ ನನ್ನ ಫ್ಯಾಮಿಲಿ ತಂಟೆಗೆ ಆಗಲಿ ಬಂದ್ರೆ ನಾನು ಸುಮ್ನಿರೋ ಮಾತಿಲ್ಲ. ಈಗ ಫೋನ್ ಮಾಡಿ ಬಂದಿದ್ದೇನೆ. ನೆಕ್ಸ್ಟ್ ನಿನ್ನಿಂದ ಸಮಸ್ಯೆ ಆದ್ರೆ ಎಲ್ಲಿಗೆ ಬರ್ಬೇಕೋ ಅಲ್ಲಿಗೆ ಡೈರೆಕ್ಟ್ ಬರ್ತೀನಿ. ನಿನ್ನನ್ನ ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಡೈರೆಕ್ಟ್ ಕಳಿಸ್ತೀನಿ. ಹುಷಾರಂತ ವಾರ್ನಿಂಗ್ ಮಾಡಿ ಗೌತಮ್ ಮನೆಯಿಂದ ಹೋಗಿದ್ದಾರೆ. ಇನ್ನು ಜಯದೇವ ಮಾತ್ರ ತನ್ನ ದುರಹಂಕಾರ ಮಾತ್ರ ಬಿಟ್ಟಿಲ್ಲ. ತನ್ನ ಹೆಂಡತಿ ದಿಯಾ ಮುಂದೆ ಬಡಾಯಿ ಕುಚ್ಕೊಳ್ತಿದ್ದಾನೆ. ಅವನು ಸಾಧಾರಣ ಮನುಷ್ಯ ಆಗಿ ಬಂದಿದ್ದ. ಇನ್ನು ನಾನು ಜೇಡಿ ಅಂದ್ರೆ ಜಯದೇವ್ ದಿವಾನ್, ಅವನಿಗೆ ಸಮಸ್ಯೆ ಮಾಡೋದೇ ನನ್ನ ಕೆಲ್ಸ ಅಂತ ಹೇಳ್ಕೊಂಡಿದ್ದಾನೆ. ಇತ್ತ ಭೂಮಿಕಾಗೆ ಗಂಡ ಮತ್ತೆ ಮನೆಗೆ ಹೋಗಿದ್ದು ಗೊತ್ತಾಗಿದ್ದು ತಂಗಿ ಅಪ್ಪಿ ಮತ್ತು ಪಾರ್ಥನನ್ನ ಕೇಳಿದ್ದಾರೆ. ನಾನ್ ಮನೆಗೆ ಹೋದಾಗ ಅವರು ಅಲ್ಲಿ ಇರ್ಲಿಲ್ಲ. ನಾವಿಬ್ಬರು ಒಂದಾಗಿರೋ ವಿಚಾರ ಅವ್ರಿಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ. ಭೂಮಿಕಾಗೆ ಮತ್ತೆ ಕೇಡುಗಳು ಎಲ್ಲಿ ತನ್ನ ಕುಟುಂಬಕ್ಕೆ ಸಮಸ್ಯೆ ಮಾಡ್ತಾರೆ ಅನ್ನೋ ಆತಂಕ ಮಾತ್ರ ಕಾಡುತ್ತಲೇ ಇದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.